ಸಿದ್ದರಾಮಯ್ಯ ನಿಮ್ಮ ಟಾರ್ಗೆಟ್ ಅಥವಾ ಹಗರಣಗಳ ವಿರುದ್ಧದ ಹೋರಾಟವ ನಿಮ್ದು ಅಂತೀವಿ. ನೋಡಿ, ಸಿದ್ದರಾಮಯ್ಯನವರು ಕಾಂಗ್ರೆಸ್ನಿಂದ ಆದ ಸಿಎಂ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ. ಅದರಿಂದಾಗಿ ಅವರ ಒಂದು ಕಚ್ಚಾಟ, ಅವರ ಒಂದು ಸಿಎಂ DCM ಹೋರಾಟ, ಅನಂತರ ಇನ್ನೊಬ್ಬರು ಹೋರಾಟ ಇದೆಯಲ್ವಾ, ಅಂದ್ರೆ ಕುರ್ಚಿಗಾಗಿ ಕಚ್ಚಾಟ ಇದೆಯಲ್ಲ, ಅದು ಅವ್ರ ಪಕ್ಷದ ಆಂತರಿಕ ವಿಷಯ. ಆವಾಗಲೇ ಹೇಳಿದೆ ನಾನು, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ನಮ್ದು ಪ್ರಶ್ನೆ ಇರೋದು ಒಂದೇ, 1.5 ವರ್ಷ ಆಯ್ತು, ಇಷ್ಟರೊಳಗಡೆ ಒಂದೇ ಒಂದು ಶಾಶ್ವತ ಅಭಿವೃದ್ಧಿ ನೀವು ಮಾಡಿದ್ದನ್ನ ತೋರಿಸಿ ನಮಗೆ. ರಾಜ್ಯದಲ್ಲಿ ಒಂದೇ ಒಂದು ಅಭಿವೃದ್ಧಿ ಆಗಿದ್ದಿದ್ರೆ, ರೋಡ್ ಆಗಿದ್ರೆ, ಕೆನಾಲ್ ಆಗಿದ್ರೆ, ಬ್ರಿಡ್ಜ್ ಆಗಿದ್ರೆ ತೋರಿಸಿ, ಆಯ್ತಾ? ಇರಿ ಸರ್ ಒಂದು ನಿಮಿಷ. ಬೇಸಿಗೆ ಕಾಲದಲ್ಲಿ ಅವ್ರು ಬಂದಾಗ ಬೇಸಿಗೆ ಕಾಲ ಇತ್ತು, ವಿಪರೀತ ಬರಗಾಲ ಬಂತು, ಹೆಂಗೆ ಮೇಂಟೈನ್ ಮಾಡಿದ್ರ? ಏನೂ ಮಾಡಿಲ್ಲ, ಆಯ್ತಾ? ಇವಾಗ ಮಳೆಗಾಲ ಬಂತು, ವಿಪರೀತ ಪ್ರವಾಹ ಬಂತು, ಅದರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ. ಅನುದಾನ ಬೇರೆ ಶಾಸಕರಿಗೆ ಬಿಡಿ, ಬೇರೆ ಪಕ್ಷದ ಶಾಸಕರು ಬಿಡಿ, ಅವ್ರ ಪಕ್ಷದವರೇ ಹೇಳ್ತಾರೆ ನಮಗೆ ಅನುದಾನ ಬರ್ತಾ ಇಲ್ಲಪ್ಪ, ಏನ್ ಮಾಡೋದು, ನನಗೆ ಕ್ಷೇತ್ರಕ್ಕೆ ಹೋಗಕ್ ಆಗ್ತಾ ಇಲ್ಲ. ನೀವು ಗ್ಯಾರಂಟಿನ ಬೇಕಾದ್ರೆ, ಮಿನಿಸ್ಟರ್ಗಳು ಹೇಳ್ತಿದ್ದಾರೆ ಗ್ಯಾರಂಟಿ ಬೇಕಾದ್ರೆ ಇವಾಗ ಮಾಡಿ, ಅನುದಾನ ಕೊಡಿ ಅಂತ ಅವರೇ ಹೇಳ್ಕೊಂತ ಇದ್ದಾರೆ, ಆಯ್ತಾ? ಇನ್ನು ಖಜಾನೆ ಖಾಲಿ ಇದೆ ಅಂತ ಎಲ್ಲಾ ಕಡೆ ವಿಷಯ ಬರ್ತದೆ, ಯಾಕಂದ್ರೆ ಇದು ಆಗ್ತಾ ಇಲ್ಲ, ಖಜಾನೆ ಖಾಲಿ ಇದೆ ಅಂತ. ನಮ್ದೊಂದು ಆಗ್ರಹ ಇದೆ, ಶ್ವೇತ ಪತ್ರವನ್ನ ಹೊರಡಿಸಿ ಖಜಾನೆ ಖಾಲಿ ಆಗಿದೆಯಾ ಇಲ್ವ ಅಂತ ರಾಜ್ಯದ ಜನತೆ ಗೊತ್ತಾಗಬೇಕು ಅನ್ನುವಂಥದ್ದು. ಆದ್ರಿಂದಾಗಿ ನಾವು ಹೇಳೋದು ಒಂದೇ, ನಮ್ಮ ಹೋರಾಟ ಇರೋದು, ನಾವು ಜವಾಬ್ದಾರಿಯುತವಾದ ಒಂದು ವಿರೋಧ ಪಕ್ಷವಾಗಿ 5 ವರ್ಷ ಕೂರ್ತೇವೆ, ಆಯ್ತಾ? ಮೇಕ್ ಇಟ್ ಕ್ಲಿಯರ್. 5 ವರ್ಷ ನೋ, 5 ವರ್ಷ ನಾವು ಜವಾಬ್ದಾರಿಯುತ ಪ್ರತಿಪಕ್ಷವಾಗಿ ಕೂರ್ತೇವೆ. ಹಾಗೂ ಪ್ರತಿಪಕ್ಷವಾಗಿ ನಮ್ಮ ಕೆಲಸ ಏನಿದೆ, ಇವರು ಅಭಿವೃದ್ಧಿ ಮಾಡದಿದ್ರೆ ಕೇಳುವಂಥದ್ದು, ಹಗರಣ ಮಾಡಿದ್ರೆ ಕೇಳುವಂಥದ್ದು, ಸರ್ಕಾರದ ಕಿವಿಯನ್ನ ಹಿಂಡುವಂಥದ್ದು, ಅವರು ನಿದ್ರೆ ಮಾಡಿದಾಗ, ಸರ್ಕಾರ ನಿದ್ರೆ ಮಾಡಿದಾಗ ಅವರನ್ನ ಎಚ್ಚರಿಸುವಂಥದ್ದು, ಪ್ರತಿಪಕ್ಷವಾಗಿ ಒಂದು ಕೆಲಸವನ್ನ ಏನ್ ಮಾಡಬೇಕು ಅದನ್ನ ಶಿರಸಾವಹಿಸಿ ಪ್ರಾಮಾಣಿಕವಾಗಿ ಮಾಡ್ತೀವಿ.